ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ನೆಕ್ ಡಿಸೈನ್ ಇಟ್ಟು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಕಟ್ ಮಾಡಬೇಕು, ಅದೇ ರೀತಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೋಡೋಣ. ಇದು ಬ್ಲೌಸ್ ಪೀಸ್ ಅನ್ನೋದು ನೋಡಿ ಈ ರೀತಿ ಇದೆ. ಬ್ಲೌಸ್ ಅನ್ನೋದು ಈ ರೀತಿ ಬ್ಲೌಸ್ಗೆ ಈಗ ನಾವು ಬ್ಯಾಕ್ ನೆಕ್ ಡಿಸೈನ್ ಇಟ್ಟು ಮಾಡಬೇಕು. ಇದು ಸ್ಯಾರಿ ಪೀಸ್ ಅನ್ನೋದು ಕೊಟ್ಟಿಲ್ಲ, ಕ್ಲಾತಲ್ಲಿ ಬಾರ್ಡರೇ ಕಟ್ ಮಾಡಿಬಿಟ್ಟು ನಾವು ಇಲ್ಲಿ ಇಡ್ತಿದ್ದೀವಿ. ನೆಕ್ ಹತ್ರ ಡಿಸೈನ್ ಅನ್ನೋದು ಬಾರ್ಡರಿಂದ ಇಡ್ತಿದ್ದೀವಿ. ಹಾಗಾಗಿ ನೋಡಿ ಈ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ. ಮೊದಲು ನೀವು ಬ್ಯಾಕ್ ಪಾರ್ಟ್ ಯಾವ ರೀತಿ ಇರುತ್ತೆ ಆ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಬ್ಲೌಸಲ್ಲಿ ಲೆಂತು ಮತ್ತು ಅಗಲ ಎಲ್ಲ ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟಿಂಗ್ ಮಾಡಿ. ಕಟ್ ಮಾಡಿದ್ಮೇಲೆ ಇಲ್ಲಿ ನೆಕ್ ಹತ್ರ ನೀವು ಎಷ್ಟು ಅಗಲ ಕಟ್ ಮಾಡ್ತೀರಿ ಅಷ್ಟನ್ನು ಕಟ್ ಮಾಡಿ ಈ ರೀತಿ ರೆಡಿ ಮಾಡಿ. ಈ ರೀತಿ ರೆಡಿ ಆದಮೇಲೆ ನೋಡಿ ಇಲ್ಲಿಂದ ಈ ರೀತಿ ನೀವು ರೌಂಡ್ ಮಾರ್ಕ್ ಅನ್ನೋದು ಮಾಡಬೇಕಾಗುತ್ತೆ. ಈ ಪಾರ್ಟ್ ಶೇಪ್ ಇರುತ್ತಲ್ಲ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಆ ಕಡೆ ಮಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲಿಂದ ಒಂದು ಸಲ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಈ ಕಡೆ ಆಲ್ರೆಡಿ ನೀವು ಯಾವ ರೀತಿ ಮಾರ್ಕ್ ಮಾಡಿರ್ತೀರಿ ಅದೇ ರೀತಿ ಇಲ್ಲಿ ಮಾರ್ಕಿಂಗ್ ಅನ್ನೋದು ಬಿದ್ದಿರುತ್ತೆ. ಈ ರೀತಿ ಬ್ಯಾಕ್ ಪಾರ್ಟಲ್ಲೂ ನೀವು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇದು ಬ್ಯಾಕ್ ಪಾರ್ಟ್ ಈ ರೀತಿ ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿಂದ ನೀವು ನೋಡಿ ಇಲ್ಲಿರುತ್ತಲ್ಲ ಇಲ್ಲಿ ಈ ರೀತಿ ಸ್ವಲ್ಪ ಶೇಪ್ ಅನ್ನೋದು ತೆಗೀರಿ. ಈ ಕಡೆಯಿಂದ ಈ ರೀತಿ ತೆಗೆದುಬಿಟ್ಟು ಈ ರೀತಿ ರೌಂಡ್ ಶೇಪ್ ಅನ್ನೋದು ನೀವು ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿಂದ ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ಬಂದಾಗ ಇಲ್ಲಿ ನೀವು ರೌಂಡ್ ಮಾರ್ಕ್ ಅನ್ನೋದು ಮಾಡಿ. ಈ ರೀತಿ ರೌಂಡಾಗಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ಈ ರೀತಿ ನೀವು ಶೇಪ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಹೀಗೆ ಇದನ್ನು ಕಟಿಂಗ್ ಮಾಡೋಣ. ಅರ್ಥ ಆಯ್ತಲ್ಲ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ. ಇದಾದಮೇಲೆ ನೋಡಿ ಇಲ್ಲಿಂದ ಇರುತ್ತಲ್ಲ ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ರೌಂಡ್ ಅನ್ನೋದು ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಲೀಫ್ ಡಿಸೈನ್ ಅನ್ನೋದು ನೀವು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಲೀಫ್ ಡಿಸೈನ್ ಬರುತ್ತೆ. ಅದೇ ರೀತಿ ಇಲ್ಲಿನೂ 1 ಇಂಚಷ್ಟು ಈ ರೀತಿ ಕಡಿಮೆ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನೋಡಿ ಈ ರೀತಿ ಇಟ್ಟು ಇಲ್ಲಿ ಒಂದು ಲೀಫ್ ಅನ್ನೋದು ಬರುತ್ತೆ. ಈ ರೀತಿ ಇಲ್ಲಿ ಲೀಫ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಮೇಲೆ ಬೇಕು ಅಂದರೆ ಇಲ್ಲಿ ಲೀಫ್ ಇಟ್ಬಿಡಿ, ಇದು ಒಂದು ಸ್ವಲ್ಪ ಮೇಲೆ ಅನ್ನೋದು ಲೀಫ್ ಇಟ್ಬಿಡಿ. ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಈಗ ನೆಕ್ ಡಿಸೈನ್ ಅನ್ನೋದು ಕಟ್ ಮಾಡಿ. ಇಲ್ಲಿ ನೆಕ್ ಮಾರ್ಕ್ ಮಾಡಿರ್ತೀರಲ್ಲ ಅಲ್ಲಿಂದನೇ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟಿಂಗ್ ಅನ್ನೋದು ಮಾಡಿದ್ದೀವಿ. ಈ ರೀತಿ ಆದಮೇಲೆ ನೋಡಿ ಇಲ್ಲಿ ಓಪನ್ ಮಾಡೋಣ. ಈಗ ಕ್ಲಾತನ್ನು ನೀವು ಕಟ್ ಮಾಡಿ. ನೋಡಿದ್ರಲ್ಲ, ಇದು ಈ ರೀತಿ ಕಟ್ ಮಾಡಬೇಕು. ಅರ್ಥ ಆಯ್ತಲ್ಲ. ಈ ರೀತಿ ಕಟಿಂಗ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಶೇಪ್ ಇರುತ್ತಲ್ಲ ಇದನ್ನು ಈ ಮಾರ್ಕಿಂಗ್ ಅನ್ನೋದು ಇಲ್ಲಿ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡಿ. ಈಗ ನೋಡಿ ಈ ರೀತಿ ಬರುತ್ತೆ ನೆಕ್ ಅನ್ನೋದು. ಈ ರೀತಿ ಬ್ಯಾಕ್ ನೆಕ್ ಬರುತ್ತೆ, ಇಲ್ಲಿರುತ್ತೆ. ಅದೇ ರೀತಿ ಇದನ್ನು ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಬರುತ್ತೆ. ಈ ರೀತಿ ನೆಕ್ ಡಿಸೈನ್ ಅನ್ನೋದು ಬರುತ್ತೆ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಈ ಪೀಸನ್ನು ಅದೇ ರೀತಿ ಇಡ್ರಿ. ಇದನ್ನು ಸ್ಯಾರಿ ಕ್ಲಾತ್ ಇದ್ದರೆ ಸ್ಯಾರಿ ಕ್ಲಾತ್ ಇಡ್ರಿ. ಇನ್ನು ನಾನು ಬಾರ್ಡ್ರ್ ಇದೆ, ಬಾರ್ಡರನ್ನೇ ಅಟ್ಯಾಚ್ ಮಾಡ್ತಿದ್ದೀನಿ. ಈಗ ಮೊದಲು ಈ ರೀತಿ ಮೈನ್ ಫ್ಯಾಬ್ರಿಕ್ ತಗೊಂಡ್ಬಿಟ್ಟು ಮೇಲೆ ಇಟ್ಬಿಟ್ಟು ಇಲ್ಲಿ ಇರುತ್ತಲ್ಲ ಇಲ್ಲಿ ನೀವು ಕಟ್ ಮಾಡಿರ್ತೀರಲ್ಲ ಇಲ್ಲಿಂದ 1/4 ಇಂಚಷ್ಟು ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ 1/4 ಇಂಚಷ್ಟು ಸ್ಟಿಚ್ ಹಾಕಿದ್ಮೇಲೆ ಈ ಕ್ಲಾತನ್ನು ಕಟ್ ಮಾಡಿಬಿಟ್ಟು ಇದನ್ನು ಟರ್ನ್ ಮಾಡಿಬಿಟ್ಟು ನೀವು ಲೈನಿಂಗ್ ಎಲ್ಲ ಒಂದು ಸ್ಟಿಚ್ ಹಾಕ್ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡಿ ರೆಡಿ ಮಾಡಿ. ನಾನು ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಅದೇ ರೀತಿ ಈ ಕ್ಲಾತಿಗೂ ಅಷ್ಟೇ ನೀವು ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಈ ರೀತಿ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಒಂದು ಸ್ಟಿಚ್ ಮಾಡಿದ್ದೀವಿ. ಈ ರೀತಿ ಆದಮೇಲೆ ಈಗ ಇಲ್ಲಿ ನೆಕ್ ಹತ್ರ ಕಟ್ ಮಾಡಿ, ಇದು ಶೋಲ್ಡರ್ ಕಟ್ ಮಾಡಿರ್ತೀವಿ ನೋಡಿರಿ, ಹಾರ್ಮ್ ಹೋಲ್ ಅನ್ನೋದು. ಈ ಪೀಸ್ಗೂ ಈಗ ನಾವು ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡೋಣ. ಮೊದಲು ನೋಡಿ ಈ ರೀತಿ ಕ್ಲಾತ್ ತಗೊಂಡ್ಬಿಟ್ಟು ಇದಕ್ಕೆ
ಈ ರೀತಿ ಇಟ್ಬಿಡಿ. ಈ ರೀತಿ ಇಟ್ಟು ಏನು ಮಾಡಬೇಕೀಗ ನೀವು, ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಈ ರೀತಿ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆನೂ ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇದು ಯಾವ ರೀತಿ ಇದ್ದರೆ ನೋಡಿ, ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಇಲ್ಲಿ ಕೆಳಗಡೆ ಇರುತ್ತಲ್ಲ, ಇಲ್ಲಿ ಕೆಳಗಡೆ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಅನ್ನೋದು ಮಾಡಿ. ಯಾಕೆಂದರೆ ಇಲ್ಲಿ ನೀವು ಸ್ಟಿಚಿಂಗ್ ಮಾಡೋದ್ರಿಂದ ಇಲ್ಲಿ 1/4 ಇಂಚು ಇಲ್ಲ ಅರ್ಧ ಇಂಚ್ ಅನ್ನೋದು ಎಕ್ಸ್ಟ್ರಾ ಕ್ಲಾತನ್ನು ಆ್ಯಡ್ ಮಾಡಿ. ನೋಡಿ ಈ ರೀತಿ ನಾನು ಆ್ಯಡ್ ಅನ್ನೋದು ಮಾಡಿದ್ದೀನಿ. ಇಲ್ಲಿ 1/4 ಇಂಚಷ್ಟು ಇಲ್ಲ ಅರ್ಧ ಇಂಚಷ್ಟು ಜಾಸ್ತಿ ತಗೊಳ್ಳಿ, ಆವಾಗ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ. ಇಲ್ಲೇನೋ ಕ್ಲಾತ್ ಅನ್ನೋದು ಬೇಕಿಲ್ಲ, ಇಲ್ಲಿ ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನು ಮಾಡಿಬಿಟ್ಟು ಈಗ ಇದನ್ನು ಕಟ್ ಮಾಡಿ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡಿ. ಈ ರೀತಿ ಕಟ್ ಮಾಡಿದ್ಮೇಲೆ ಇದನ್ನು ಒಂದು ಕ್ಲಾತಿಗೆ ನಾವು ಜಾಯಿಂಟ್ ಅನ್ನೋದು ಮಾಡೋಣ. ಇದು ನಿಮ್ಮದು ಸ್ಯಾರಿ ಕ್ಲಾತ್ ಇದ್ದರೆ ಸ್ಯಾರಿ ಕ್ಲಾತನ್ನು ತಗೊಂಡು ಜಾಯಿಂಟ್ ಮಾಡಿ. ಇಲ್ಲಿ ಸ್ಯಾರಿ ಕ್ಲಾತ್ ಅನ್ನೋದಿಲ್ಲ, ಅದರಿಂದ ಈ ಬಾರ್ಡರ್ಗೆ ನಾವು ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ. ಈ ಬಾರ್ಡರ್ಗೆ ಅಟ್ಯಾಚ್ ಮಾಡಬೇಕು ಅಂದರೆ ಈ ಬಾರ್ಡರನ್ನು ನಾವು ಡಬಲ್ ಆಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಇದು ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ ಒಂದು ಸಲ. ಬಾರ್ಡರನ್ನು ಈ ರೀತಿ ಇಟ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಕಟ್ ಮಾಡಿಬಿಟ್ಟು ಸೇಮ್ ಲೆಂತನ್ನು ಈ ಕಡೆನೂ ಕಟ್ ಮಾಡಿ ಜಾಯಿಂಟ್ ಅನ್ನೋದು ಮಾಡಿ. ಈ ರೀತಿ ಇಟ್ವಲ್ಲ, ಈ ರೀತಿ ಇಟ್ಮೇಲೆ ನೋಡಿ ಇದನ್ನು ನೀವು ಜಾಯಿಂಟ್ ಅನ್ನೋದು ಮಾಡಿಬಿಟ್ಟು ಇದನ್ನು ನೀವು ಈ ಕ್ಲಾತ್ ಇಟ್ಬಿಟ್ಟು ಸ್ಟಿಚ್ ಅನ್ನೋದು ಮಾಡಿ. ನೋಡಿ ಈ ರೀತಿ ಲೇಸ್ ಅನ್ನೋದು ಜಾಯಿಂಟ್ ಮಾಡಿದ್ದೀವಿ. ಈ ರೀತಿ ಜಾಯಿಂಟ್ ಆದಮೇಲೆ ಇದನ್ನು ಈ ರೀತಿ ಇಡಿ. ಈ ರೀತಿ ಇಟ್ಟು ಇಲ್ಲಿ ನೀವು ನೆಕ್ ಅನ್ನೋದು ಸ್ಟಿಚ್ ಮಾಡಿಬಿಟ್ಟು ಟರ್ನ್ ಮಾಡಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ವಿ. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಇದನ್ನು ಈ ರೀತಿ ಟರ್ನ್ ಮಾಡಿಬಿಟ್ಟು ಫುಲ್ ಲೈನಿಂಗೆಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕಿ. ನೋಡಿ ಈ ರೀತಿ ಅನ್ನೋದು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಲೈನಿಂಗ್ ಜಾಯಿಂಟ್ ಮಾಡಿಬಿಟ್ಟು ಈ ರೀತಿ ಉಲ್ಟಾ ಮಾಡಿದ್ದೀವಿ. ಈಗ ಈ ಕ್ಲಾತಿಗೆ ನೋಡಿರಿ ಈ ರೀತಿ ಬರುತ್ತೆ. ಈ ಕ್ಲಾತಿಗೆ ಏನು ಮಾಡಬೇಕೀಗ, ಈ ಸ್ಯಾರಿ ಕ್ಲಾತ್ ಇರುತ್ತಲ್ಲ, ಸ್ಯಾರಿ ಕ್ಲಾತನ್ನು ಡೋರಿ ಟೈಪ್ ಮಾಡಿಬಿಟ್ಟು ನೀವು ಇಲ್ಲಿ ನೆಕ್ ಹತ್ರ ಇಲ್ಲೊಂದು ಸ್ಟಿಚ್ ಹಾಕ್ಬಿಡಿ, ನೆಕ್ ಹತ್ರ ಇಟ್ಬಿಡಿ. ಅದೇ ರೀತಿ ಇಲ್ಲಿ ಸ್ವಲ್ಪ 1 ಇಂಚಷ್ಟು ಬಿಟ್ಟು ಇಲ್ಲಿನೂ ಡೋರಿ ಅನ್ನೋದು ಇಟ್ಬಿಡಲ್ಲ. ನೋಡಿ ಇಲ್ಲಿ ಸಣ್ಣ ಡೋರಿ ಒಂದನ್ನು ಮಾಡಿ ಅದಕ್ಕಿಂತ ಸ್ವಲ್ಪ ಅಗಲ ಅನ್ನೋದು ಒಂದು ಡೋರಿ ಮಾಡಿ. ಈ ರೀತಿ ಮಾಡಿದ್ಮೇಲೆ ಈ ಸ್ಮಾಲ್ ಡೋರಿ ಇರುತ್ತಲ್ಲ, ಸ್ಮಾಲ್ ಡೋರಿ ಇಲ್ಲಿ ನೆಕ್ ಹತ್ರ ಇಲ್ಲಿ ಸಣ್ಣದಾಗಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ಹಾಕಿದಾಗ ನಿಮಗೆ ಪೈಪಿಂಗ್ ಮಾಡೋ ರೀತಿ ಕಾಣಿಸುತ್ತೆ. ಇಲ್ಲಾಂದರೆ ನೀವು ಪೈಪಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ಕ್ಲಾತ್ ಜಾಸ್ತಿ ಇದ್ದರೆ ಪೈಪಿಂಗ್ ಮಾಡಿ, ಇಲ್ಲಾಂದರೆ ನೋಡಿ ಈ ಥರ ಸ್ಮಾಲ್ ಡೋರಿ ಅನ್ನೋದು ಅಟ್ಯಾಚ್ ಮಾಡಿ. ಇಲ್ಲಿ ಸ್ಮಾಲ್ ಡೋರಿ ಅಟ್ಯಾಚ್ ಮಾಡಿ. ಅದೇ ರೀತಿ ಇಲ್ಲಿ 1 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ರೌಂಡಗೆ ಇದು ಇಲ್ಲಿ ಕ್ಲಾತ್ ಅನ್ನೋದು ಅಟ್ಯಾಚ್ ಮಾಡಿ. ಎರಡು ಅಟ್ಯಾಚ್ ಮಾಡಿ ರೆಡಿ ಮಾಡಿ. ನೋಡಿ ಈ ರೀತಿ ಕ್ಲಾತ್ ಅನ್ನೋದು ಅಟ್ಯಾಚ್ ಅನ್ನೋದು ಮಾಡಬೇಕಾಗುತ್ತೆ ಸ್ಯಾರಿ ಕ್ಲಾತು. ಈ ರೀತಿ ಅಟ್ಯಾಚ್ ಆದಮೇಲೆ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಈ ರೀತಿ ಬ್ಯಾಕ್ ಪಾರ್ಟ್ ತಗೊಂಬಿಟ್ಟು ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ. ನೀವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀರಿ, ಇಲ್ಲಿ 1/4 ಇಂಚು 1/2 ಇಂಚ್ ಬಿಟ್ಟಿರ್ತೀರಲ್ಲ ಅಷ್ಟನ್ನು ಇಲ್ಲಿ ಸ್ಟಿಚ್ ಹಾಕ್ಬಿಡಿ. ಈಗ ಇಲ್ಲಿಂದ ನೋಡಿ ಎಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಇಟ್ಟು ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕ್ ಆದಮೇಲೆ ನೋಡಿ ಇಲ್ಲಿವರೆಗೂ ನೆಕ್ ಅನ್ನೋದು ಬರುತ್ತೆ. ಇಲ್ಲಿಗೆ ಈಗ ನೀವು ಅಟ್ಯಾಚ್ ಅನ್ನೋದು ಮಾಡಿ. ಆಲ್ರೆಡಿ ನೀವು ಕಟ್ ಮಾಡಿರ್ತೀರಲ್ಲ ಅದನ್ನು ಒಂದು ಸಲ ಈ ರೀತಿ ಇದ್ರ ಮೇಲೆ ಇಟ್ಟು ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಕರೆಕ್ಟಾಗಿ ಈ ಮಾರ್ಕಿಂಗಿಗೆ ಬರುತ್ತೆ. ಈ ಮಾರ್ಕಿಂಗ್ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಅಟ್ಯಾಚ್ ಅನ್ನೋದು ಮಾಡಿದ್ದೀವಿ. ಈ ರೀತಿ ಅಟ್ಯಾಚ್ ಮಾಡಿದ್ಮೇಲೆ ಈಗ ನಾವು ಇಲ್ಲಿಂದ ಏನು ಮಾಡಬೇಕು ನೋಡಿ, ಇಲ್ಲಿಂದ ಇಲ್ಲಿ 1 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಲೀಫ್ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ಒಂದು ಲೈನ್ ಹಾಕಿ, ಅದೇ ರೀತಿ ಇನ್ನೊಂದು ಲೈನು ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಒಂದು ಲೈನ್ ಹಾಕಿ, ಅದೇ ರೀತಿ ಇಲ್ಲಿ ಕೆಳಗಡೆಯಿಂದ ಈ ರೀತಿ ಇನ್ನೊಂದು ಲೈನ್ ಹಾಕ್ಬಿಟ್ಟು ಇಲ್ಲಿ ನೀವು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿ. ಈ ರೀತಿ ಜಾಯಿಂಟ್ ಆದಮೇಲೆ ಇಲ್ಲಿ ನೀವು ಲೀಫ್ ಅನ್ನೋದು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ನೀವು ಲೀಫು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಲೀಫ್ ಸ್ಟಿಚ್ ಮಾಡೋಕ್ಕೂ ಮೊದಲು ನೀವೇನು ಮಾಡ್ತೀರಿ, ಇಲ್ಲಿ ಟಕ್ಸ್ ಅನ್ನೋದು ಇಟ್ಬಿಡಿ. ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಇಟ್ಟು ರೆಡಿ ಮಾಡಿ. ನಾನು ಆಮೇಲೆ ಇದನ್ನು ತೋರಿಸ್ತೀನಿ. ಕಲರ್ ಈ ರೀತಿ ಲೇಸ್ ಇತ್ತಲ್ಲ, ಈ ರೀತಿ ಬಾರ್ಡರ್ ಇತ್ತಲ್ಲ ಸ್ಯಾರಿಲಿ, ಅಲ್ಲಿ ಈ ರೀತಿ ನಾವು ಕಟ್ ಮಾಡಿಬಿಟ್ಟು ಈ ರೀತಿ ಡೋರಿ ಅನ್ನೋದು ಮಾಡಿದ್ದೀವಿ. ಈ ರೀತಿ ಡೋರಿ ಮಾಡಿದ್ಮೇಲೆ ಇಲ್ಲಿರುತ್ತಲ್ಲ, ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಬಿಡಿ. ಇಲ್ಲಿ ಶೋಲ್ಡರ್ವರೆಗೂ ಒಂದು ಸ್ಟಿಚ್ ಹಾಕ್ಬಿಡಿ. ಇಲ್ಲೂ ಅಷ್ಟೇ ಕೆಳಗಡೆನೂ ಸೇಮು ಈ ರೀತಿ ಅಟ್ಯಾಚ್ ಮಾಡಿಬಿಡಿ. ಎರಡು ಡೋರಿನ ಇಲ್ಲಿ ಅಟ್ಯಾಚ್ ಮಾಡಿ. ನೋಡಿ ಈ ರೀತಿ ಗೋಲ್ಡನ್ ಕಲರು ಈ ರೀತಿ ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ಬರುತ್ತೆ. ಈ ರೀತಿ ಆದಮೇಲೆ ಇಲ್ಲಿ ನಾವು ಲೀಫ್ ಅನ್ನೋದು ಇಡಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನಾವು ಲೀಫ್ ಡಿಸೈನ್ ಅನ್ನೋದು ಕಟ್ ಮಾಡೋಣ.
ಕ್ಲಾತ್ ತಗೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ, ನಿಮಗೆ ಡಬಲ್ ಅನ್ನೋದು ಲೀಫ್ ಬೇಕಾಗುತ್ತೆ, ಅಲ್ಲಿ 2 ಲೀಫ್ ಇಡಬೇಕಾಗಿರೋದ್ರಿಂದ 2 ಲೀಫ್ ಅನ್ನೋದು ಕಟ್ ಮಾಡೋಣ. 2 ಲೀಫ್ಗೋಸ್ಕರ ನೋಡಿ ಈ ರೀತಿ ಸ್ವಲ್ಪ ಕ್ಲಾತನ್ನು ಕಟ್ ಮಾಡಿ. ಈ ರೀತಿ ಇಟ್ಬಿಟ್ಟು ನಿಮಗೆ ಲೀಫ್ ಯಾವ ರೀತಿ ಇರುತ್ತೆ ಆ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿಂದ ನೋಡಿ ಈ ರೀತಿ ನೀವು ರೌಂಡ್ ಶೇಪ್ ತಗೊಂಡ್ಬಿಟ್ಟು ನಿಮಗಿಲ್ಲಿ ಲೀಫ್ ಅನ್ನೋದು ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿಬಿಟ್ಟು ನೀವು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಮಾರ್ಕ್ ಮಾಡಿದ್ಮೇಲೆ ಈಗ ಈ ಲೀಫ್ ಡಿಸೈನ್ ಅನ್ನೋದು ಕಟ್ ಮಾಡಿ. ಈ ಲೀಫ್ ಡಿಸೈನ್ ಅನ್ನೋದು ಕಟ್ ಮಾಡಬೇಕು. ಈ ರೀತಿ ಲೀಫ್ ಡಿಸೈನ್ ಕಟ್ ಮಾಡಿದ್ಮೇಲೆ ಇದನ್ನು ನಾವು ಗೋಲ್ಡನ್ ಕಲರ್ ಕ್ಲಾತ್ ಇರುತ್ತಲ್ಲ ಈ ಕ್ಲಾತಿಗೆ ಸ್ಟಿಚ್ ಅನ್ನೋದು ಮಾಡೋಣ. ನೋಡಿ ಈ ರೀತಿ ಲೀಫ್ ಡಿಸೈನ್ ಅನ್ನೋದು ಈ ರೀತಿ ಸ್ಟಿಚ್ ಮಾಡಿದ್ವಲ್ಲ ಲೈನಿಂಗಿಗೋಸ್ಕರ, ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ವಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಿಮ್ಮ ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಇಟ್ಟಿರ್ತೀರಿ. ಈ ರೀತಿ ಇಟ್ಟು ಇಲ್ಲಿ ನೀವು ಈ ಲೀಫ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲೊಂದು ಲೀಫ್ ಅಟ್ಯಾಚ್ ಮಾಡಿ, ಅದೇ ರೀತಿ ಇಲ್ಲಿ ಒಂದು ಲೀಫ್ ಅನ್ನೋದು ಅಟ್ಯಾಚ್ ಮಾಡಿ. ಈ ರೀತಿ ಎಲ್ಲಿ ಬೇಕು ಅನ್ನೋದು ನೋಡಿಬಿಟ್ಟು ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿ ಇಲ್ಲಿ ಅಟ್ಯಾಚ್ ಮಾಡಿ. ಇಲ್ಲಿ ನೀವು ಫೋಲ್ಡಿಂಗ್ ಅನ್ನೋದು ನೋಡಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಈ ರೀತಿ ಅಟ್ಯಾಚ್ ಮಾಡಿ. ಈ ರೀತಿ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಲೀಫು ಅಟ್ಯಾಚ್ ಮಾಡಿ, ಇದನ್ನು ಲೀಫ್ ಅನ್ನೋದು ಸ್ಟಿಚ್ ಮಾಡಿ ರೆಡಿ ಮಾಡಿ. ಈ ರೀತಿ ಲೀಫ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಈ ರೀತಿ ಲೀಫ್ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ 2 ಡೋರಿ ಅನ್ನೋದು ರೆಡಿ ಮಾಡಿ. ಸ್ಯಾರಿ ಕ್ಲಾತಲ್ಲಿ ಈ ಬ್ಲೌಸ್ ಪೀಸಲ್ಲಿ ಇರುತ್ತಲ್ಲ ಬ್ಲೌಸ್ ಪೀಸಲ್ಲಿ ಈ ರೀತಿ 2 ಡೋರಿ ರೆಡಿ ಮಾಡಿಬಿಟ್ಟು ಇಲ್ಲಿ ನೀವು ಫುಲ್ ಲೀಫ್ ಇರುತ್ತಲ್ಲ ಲೀಫ್ ಸುತ್ತೂ ಈ ರೀತಿ ನೀವು ನೋಡಿ ಇಲ್ಲಿ ಇದನ್ನು ಈ ರೀತಿ ಡೋರಿನ ಅಟ್ಯಾಚ್ ಅನ್ನೋದು ಮಾಡಿ. ಫುಲ್ ಈ ರೀತಿ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚ್ ಅನ್ನೋದು ಹಾಕಿ ಈ ರೀತಿ ಮಾಡಿ. ಅದೇ ರೀತಿ ಇದಕ್ಕೂ ಸೇಮ್ ಡೋರಿ ಅನ್ನೋದು ಅಟ್ಯಾಚ್ ಮಾಡಿ. ಈ ರೀತಿ ಗೋಲ್ಡನ್ ಕಲರ್ ಇಟ್ಬಿಟ್ಟು ಇಲ್ಲಿ ನೋಡಿ ಇದು ಬ್ಲೌಸ್ ಪೀಸ್ ಇರುತ್ತಲ್ಲ ಬ್ಲೌಸ್ ಕ್ಲಾತಲ್ಲೇನ ಈ ರೀತಿ ಪಟ್ಟಿ ಅನ್ನೋದು ಕೊಟ್ಟಿದ್ದೀನಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ನೆಕ್ ಹತ್ರ ನೀವು ನಿಮ್ಮದು ಸ್ಯಾರಿ ಕ್ಲಾತ್ ಇದ್ದರೆ ಸ್ಯಾರಿ ಕ್ಲಾತ್ ಇಡಿ, ಇಲ್ಲಾಂದರೆ ನೋಡಿ ಇದು ಗೋಲ್ಡನ್ ಕಲರು ಬಾರ್ಡರ್ ಇದೆ, ಇದೆಲ್ಲ ಅಟ್ಯಾಚ್ ಮಾಡಿ ನೋಡಿರಿ ಪೀಸನ್ನು. ಈ ಗೋಲ್ಡನ್ ಕಲರ್ ಕ್ಲಾತನ್ನು ಇಲ್ಲಿ ಸ್ಮಾಲ್ ಪಟ್ಟಿ ಥರ ಇಲ್ಲಿಂದ ಇಲ್ಲಿ ಫುಲ್ ಅನ್ನೋದು ಈ ರೀತಿ ನೆಕ್ ಫುಲ್ಲು ಸ್ಟಿಚಿಂಗ್ ಅನ್ನೋದು ಮಾಡಿ. ಈಗ ನೋಡಿ ಮೊದಲು ತೋರಿಸ್ತೀನಿ. ಈಗ ಇದನ್ನು ಫಸ್ಟು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಆಗ್ತಾ ಬನ್ನಿ. ಇದು ಯಾವ ರೀತಿ ನೀವು ಮಾಡಿರ್ತೀರಿ ಮಾರ್ಕಿಂಗ್ ಅನ್ನೋದು ಅದೇ ರೀತಿ ಈ ರೀತಿ ಸ್ಟಿಚ್ ಆಗ್ತಾ ಬನ್ನಿ. ಇದಾದಮೇಲೆ ನೀವು ಈ ಕ್ಲಾತನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಸ್ಮಾಲಾಗಿ ಪಟ್ಟಿ ಟೈಪ್ ಬರಬೇಕು. ಈ ರೀತಿ ಫುಲ್ ನೆಕ್ ಹತ್ರ ಎಲ್ಲ ಸ್ಟಿಚ್ ಅನ್ನೋದು ಮಾಡಿ ರೆಡಿ ಮಾಡಿ. ನೋಡಿ ಇಲ್ಲಿ ಈ ರೀತಿ ಗೋಲ್ಡನ್ ಕಲರ್ ಅನ್ನೋದು ಪಟ್ಟಿ ಕೊಟ್ಟಿದ್ದೀವಿ. ನೋಡಿ ಈ ರೀತಿ ಪಟ್ಟಿ ಕೊಟ್ಟಿದ್ಮೇಲೆ ಇಲ್ಲಿ ಹಿಂದೆಗಡೆ ನೀವು ಈ ರೀತಿ ದಾರ ಇಟ್ಬಿಡಿ. ಅಲ್ಲಿಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ನೋಡಿ ಓವರಾಲ್ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ಬರುತ್ತೆ. ಈ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ರೆಡಿ ಆಯಿತು. ನಾವು ಬ್ಲೌಸಲ್ಲಿ ಇರ್ತಲ್ಲ ಬಾರ್ಡರು, ಆ ಬಾರ್ಡರನ್ನೇ ಯೂಸ್ ಮಾಡಿ ಇಲ್ಲಿ ನೆಕ್ ಡಿಸೈನ್ ಅನ್ನೋದು ಇಟ್ಟಿದ್ದೀವಿ. ನೀವು ಸ್ಯಾರಿ ಕ್ಲಾತ್ ಇದ್ದರೆ ಸ್ಯಾರಿ ಕ್ಲಾತ್ ತಗೊಂಡು ಈ ರೀತಿ ಸ್ಟಿಚಿಂಗ್ ಮಾಡಿ ಚೆನ್ನಾಗಿ ಕಾಣುತ್ತೆ. ಆಪೋಸಿಟ್ ಕಲರ್ ಸ್ಯಾರಿ ಕ್ಲಾತ್ ಇದ್ದರೆ ಈ ರೀತಿ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ. ನೋಡಿ ಓವರಾಲ್ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ರೆಡಿ ಆಯಿತು. ಇಲ್ಲಿ ನಿಮಗೆ ಇಲ್ಲಿ ಬಟನ್ ಬೇಕು ಅಂದರೆ ಇಲ್ಲಿ ಲೀಫ್ ಹತ್ರ ಬಟನ್ ಇಟ್ಬಿಡಿ, ಇಲ್ಲೊಂದು ಬಟನ್ ಇಟ್ಬಿಡಿ. ಇಲ್ಲಾಂದರೆ ಸೇಮ್ ಈ ರೀತಿ ಕ್ಲಾತ್ ಇರುತ್ತಲ್ಲ ಈ ಕ್ಲಾತನ್ನ ಇಲ್ಲಿ ಸ್ಮಾಲ್ ಲೀಫ್ ಅನ್ನೋದು ಕಟ್ ಮಾಡಿಬಿಟ್ಟು ಇದರೊಳಗಡೆ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ. ಆ ರೀತಿ ಈ ಕ್ಲಾತ್ ಇಟ್ಮೇಲೆ ಸ್ಮಾಲ್ ಸ್ಟೋನ್ ಸಿಗುತ್ತಲ್ಲ ಆ ಥರ ಇಟ್ಟಾಗ ನಿಮಗೆ ಇದು ಇನ್ನೂ ಗ್ರ್ಯಾಂಡಾಗಿ ಲುಕ್ ಅನ್ನೋದು ಕಾಣುತ್ತೆ. ಅದೇ ರೀತಿ ಈ ರೀತಿ ಇಟ್ಟಿರ್ತೀರಲ್ಲ ಇಲ್ಲಿ ಒಂದೊಂದು ಅಲ್ಲಲ್ಲಿ ಸ್ಟೋನ್ ಅನ್ನೋದು ಅಟ್ಯಾಚ್ ಮಾಡಿ. ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.